ಅಣ್ಣ ಅಣ್ಣ ಬಾ ಬಾ ಪೃಥ್ವಿ, ಊಟ ಮಾಡು. ಏನ್ ಮಾಡಿದೀರಾ ಅಡುಗೆ? ಬೇಳೆ ಸಾರು ಮಾಡಿದ್ದೀನಿ. ಬೇಳೆ ಸಾರು ನೀನೇ ತಿಂದ್ಕೋ. ಅಣ್ಣ ಎಲ್ಲಿ? ಅಣ್ಣ ಹೊರಗಡೆ ಹೋಗಿದಾರಪ್ಪ. ಏನ್ ವಿಷಯ ಹೇಳ ನನ್ನ ಹತ್ರ. ನನ್ಗೀಗ ಅರ್ಜೆಂಟಾಗಿ 5,000 ಬೇಕು, ನೀನ್ ಕೊಡ್ತೀಯಾ? 5,000 ರೂಪಾಯ? ಯಾಕೋ? ನಿನ್ಗೆ ಬ್ಯಾಡ್ದಿರೋದದು. ನನ್ನ ಫ್ರೆಂಡ್ಸಿಗೆ ನಾನು ಪಾರ್ಟಿ ಕೊಡಿಸ್ಬೇಕು, ನನ್ಗೆ 5,000 ಬೇಕು. ಮನೇಲಿ ಇಷ್ಟೊಂದು ಕಷ್ಟ ಇದೆ, ಈ ಟೈಮಲ್ಲಿ ಪಾರ್ಟಿ ಎಲ್ಲ ಬೇಕೇನೋ? ನೋಡು, ನೀನ್ ನಮ್ಮ ಅಣ್ಣಂಗೆ ಎಂಟಿ ಮಾತ್ರ, ನನ್ಗೆ ಅಮ್ಮ ಆಗಕ್ಕೆ ಬರಬೇಡ. ಅಡ್ವೈಸ್ ಎಲ್ಲ ಮಾಡೋದು ಇಟ್ಕೋಬೇಡ ನನ್ನ ಹತ್ರ. ಏನ್ರಿ ನಿಮ್ಮ ಮೈದ್ನ ಮರ್ಯಾದೆಯಿಂದ ಮಾತಾಡ್ತಾನೆ, ರೋಡ್ವರೆಗೂ ಕೇಳಿಸ್ತು. ಏನ್ ಮಾಡೋದಕ್ಕ, ಚಿಕ್ಕ ಹುಡುಗ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟ. ಯಾಕ್ರಿ ಅಷ್ಟು ಸದಾ ಕೊಡ್ತೀರಾ? ನಿಮ್ ಮನೆ ಬಿಟ್ಟು ಓಡಿಸ್ರಿ ಫಸ್ಟ್. ನಾವು ವಯಸ್ಕೊಂಡ್ ಬೇರೆ ಮಾತಾಡ್ತಿರಲ್ಲ. ಅಷ್ಟ್ ಸಾಕ ಅಕ್ಕ? ಆದ್ರೆ ಆಸ್ತಿ ಎಲ್ಲ ನಿನ್ ಹೆಸ್ರಿಗೆ ಬರ್ಸ್ಕೊಂಡ್ಬಿಡು. ನೋಡಕ್ಕ, ಇನ್ನೊಂದ್ಸಲಿ ನಿನ್ನ ಹತ್ರ ಮಾತಾಡೋ ಆಗಿದ್ರೆ ನನ್ನ ಹತ್ರ ಮಾತಾಡಕ್ಕೆ ಬರಬೇಡಿ. ನೋಡಿ, ಅವನು ತಾಯಿ ಇಲ್ದೇ ಇರೋ ಮಗು, ಅವನಿಗೆ ತಾಯಿ ಪ್ರೀತಿ ಗೊತ್ತಿಲ್ಲ. ಇದನ್ನೆಲ್ಲ ಹೇಳೇ ನಮ್ಮ ಮನೆಯವ್ರು ನನ್ನ ಮದುವೆ ಮಾಡ್ಕೊಂಡಿದ್ದು. ಅವ್ನು ನನ್ನ ಅತ್ತಿಗೆ ಆಗಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ನು ಯಾವತ್ತಿದ್ರೂ ನನಗೆ ಮಗನೇ. ಅತ್ತಿಗೆ ಆಗಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ನು ಯಾವತ್ತಿದ್ರೂ ನನಗೆ ಮಗನೇ.